ಅಲ್ಪಸಂಖ್ಯಾತರು ಎಂಬ ಪದವನ್ನೇ ತಮಾಷೆ ಮಾಡ್ತಾ ಇರುವ ಮತ್ತು ಅಲ್ಪಸಂಖ್ಯಾತರ ರಕ್ಷಣೆ ಎಂಬುದನ್ನು ಓಲೈಕೆ ರಾಜಕಾರಣ ಎಂದು ಅಪಹಾಸ್ಯ ಮಾಡ್ತಾ ಇರುವ ಪ್ರಭುತ್ವದ ನಾಯಕರೇ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಯ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳಿಗೆ ರಕ್ಷಣೆ ಒದಗಿಸಿ ಎಂದು ಬಾಂಗ್ಲಾದೇಶದ ಸರ್ಕಾರದೊಂದಿಗೆ ಆಗ್ರಹಿಸ್ತಾ ಇದ್ದಾರೆ. बांग्लादेश में अल्पसंख्यक समुदाय पर निरंतर हो रहे आक्रमणों से निश्चित रूप से सभी भारतीय चिंतित हैं और आहत हैं. हिंदू समाज पर हो रहे टारगेटेड आक्रमण से भारत के अंदर भी हिंदू समाज के लोग बहुत आहत और आक्रोशित भी हैं और इसके लिए शांतिपूर्ण प्रदर्शन और विरोध प्रदर्शन देश में जगह जगह देखने को मिला. ನಿಜವಾಗಿ ಈ ಆತಂಕ ಸರಿಯಾದದು. ಅಲ್ಪಸಂಖ್ಯಾತರು ಬಾಂಗ್ಲಾದೇಶದಲ್ಲಿದ್ದರೂ ಭಾರತದಲ್ಲಿದ್ದರೂ ಅವರಿಗೆ ರಕ್ಷಣೆ ಒದಗಿಸಬೇಕಾದದ್ದು ಪ್ರಭುತ್ವದ ಕರ್ತವ್ಯ. ಬಾಂಗ್ಲಾದಲ್ಲಿ ದೀಪು ಚಂದ್ರದಾಸ್ ಎಂಬ ವ್ಯಕ್ತಿಯನ್ನು ಗುಂಪು ಥಳಿಸಿ ಹತ್ಯೆ ಮಾಡಿತು. ಬಳಿಕ ಅವರನ್ನು ಬೆಂಕಿ ಕೊಟ್ಟು ಸುಟ್ಟು ಹಾಕಿತು. ಈ ಹತ್ಯೆಗಿಂತ ದಿನಗಳ ಮೊದಲು ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಹಾದಿ ಎಂಬವರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಯಿತು. ಆ ಬಳಿಕ ಪ್ರತಿಭಟನೆ ಭುಗಿಲೆದಿತು. ಇದೀಗ ಇನ್ನೋರ್ವ ವಿದ್ಯಾರ್ಥಿ ನಾಯಕ ಸಿಕಂದರ್ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. এনসিপি নেতা এই যে তাকে কিন্তু নিয়ে আসা হয়েছে, আমরা দূর থেকে দেখা যেত রক্ত, আমরা কাছ থেকে দেখাতে পাচ্ছি না, তার মাথায় যে গুলি করা হয়েছে. দর্শক ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಇದೇ ದೀಪು ಚಂದ್ರದಾಸ್ ಹತ್ಯೆಗಿಂತ ದಿನಗಳ ಮೊದಲು ಭಾರತದಲ್ಲಿ 2 ಗುಂಪು ಹತ್ಯೆಗಳು ನಡೆದವು. ಒಂದು ಬಿಹಾರದಲ್ಲಿ ನಡೆದರೆ ಇನ್ನೊಂದು ಕೇರಳದಲ್ಲಿ. ತನ್ನ ಸೈಕಲ್ನಲ್ಲಿ ಮನೆ ಮನೆಗೆ ಹೋಗಿ ಬಟ್ಟೆ ವ್ಯಾಪಾರ ನಡೆಸ್ತಾ ಇದ್ದ ಬಿಹಾರದ ಅತರ್ ಹುಸೇನ್ ಎಂಬವರನ್ನ ಥಳಿಸಿ ಹತ್ಯೆ ಮಾಡಲಾಯಿತು. ಅವರಿಗೆ ಮಕ್ಕಳಿದ್ದಾರೆ, ಪತ್ನಿ ಇದ್ದಾರೆ. ಸಾವಿಗಿಂತ ಮುಂಚೆ ಅವರು ನೀಡಿದ ಹೇಳಿಕೆಯಲ್ಲಿ ಅವರ ಮೇಲಾದ ಕ್ರೌರ್ಯದ ಇಂಚಿಂಚು ವಿವರಗಳಿವೆ. ಇವರ ಸೈಕಲ್ ಪಂಚರ್ ಆಯಿತು. ಅವರಲ್ಲಿ ನಿಂತಿದ್ರು. ಅಲ್ಲಿಗೆ ಬಂದವರು ಹೆಸರು ಕೇಳಿದ್ರು. ಥಳಿಸಲು ಪ್ರಾರಂಭಿಸಿದ್ರು. ತಪ್ಪಿಸಿಕೊಳ್ಳಲು ಹೋದಾಗ ಎಳೆದು ಹಾಕಿ ಹಿಂಸಿಸಿ ರಸ್ತೆ ಬದಿಯಲ್ಲಿ ಎಸೆದು ಹೋದ್ರು. ಈ ಎಲ್ಲವನ್ನು ಅವರು ತನ್ನ ಕೊನೆಯ ಹೇಳಿಕೆಯಲ್ಲಿ ನೀಡಿದ್ದಾರೆ. ಇನ್ನೊಂದು ಕೇರಳದ ಪಾಲಕ್ಕಾಡಿನಲ್ಲಿ ನಡೆದಿದೆ. ಬಾಂಗ್ಲಾದೇಶದ ನುಸುಳುಕೋರ ಎಂದು ಅಂದುಕೊಂಡು ಜಾರ್ಖಂಡಿನ ನಾರಾಯಣ ಎಂಬವನನ್ನು ಜನರು ಥಳಿಸಿ ಹತ್ಯೆ ಮಾಡಿದ್ದಾರೆ. ಆತ ಕೆಲಸ ಹುಡುಕುತ್ತಾ 4 ದಿನಗಳ ಹಿಂದೆ ಕೇರಳಕ್ಕೆ ಬಂದಿದ್ದ. ಊರಿನ ಪರಿಚಯ ಇರಲಿಲ್ಲ. ಜನರು ಬಾಂಗ್ಲಾದೇಶದ ಕಳ್ಳ ಎಂದು ಭಾವಿಸಿದ್ರು. ಹೊಡೆದ್ರು, ಕೊಂದು ಹಾಕಿದ್ರು. ಕಳೆದ 12 ವರ್ಷಗಳಲ್ಲಿ ಈ ದೇಶದಲ್ಲಿ 350ಕ್ಕಿಂತಲೂ ಅಧಿಕ ಗುಂಪು ಥಳಿತಗಳು ನಡೆದಿವೆ ಎಂದು ವರದಿಯಾಗಿದೆ. ಇವರಲ್ಲಿ 250ಕ್ಕಿಂತಲೂ ಹೆಚ್ಚು ಗುಂಪು ಥಳಿತದ ಸಂತ್ರಸ್ತರು ಮುಸ್ಲಿಮರಾಗಿದ್ದಾರೆ. 100ರಷ್ಟು ಗುಂಪು ಥಳಿತದ ಸಂತ್ರಸ್ತರು ದಲಿತರಾಗಿದ್ದಾರೆ. ಹಾಗಂತ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯ, ದಾಳಿ ಮತ್ತು ಹಿಂಸೆಗೆ ಇದು ಸಮರ್ಥನೆಯೇ ಅಲ್ಲ. ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾದರೆ ಭಾರತದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿದ್ದಾರೆ. ಎರಡೂ ಕಡೆಯಲ್ಲಿಯೂ ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕು. ತಮ್ಮ ನೆಲದಲ್ಲಿ ನರಮೇಧವನ್ನು ನಡೆಸಿದ ಶೇಖ್ ಹಸೀನಾರಿಗೆ ಭಾರತ ರಕ್ಷಣೆ ನೀಡಿದೆ ಎಂಬ ಆಕ್ರೋಶ ಬಾಂಗ್ಲಾದೇಶದ ಜನರಲ್ಲಿದೆ. ಈ ಮೂಲಕ ಭಾರತ ವಿರೋಧಿ ಪ್ರಚಾರ ಅಲ್ಲಿ ಜೋರಾಗಿ ನಡೀತಾ ಇದೆ. ಈ ಆಕ್ರೋಶ ಹಿಂದೂಗಳ ವಿರುದ್ಧ ತಿರುಗ್ತಾ ಇದೆ. ಯಾಕಂದ್ರೆ ಅವರು ಅಲ್ಲಿ ಅಲ್ಪಸಂಖ್ಯಾತರು, ಅವರನ್ನು ಹೊಡೆಯೋದು ಸುಲಭ. ಈಗಿನ ಪ್ರತಿಭಟನಾಕಾರರು ಪ್ರೊತೋಮ್ ಆಲೋ ಮತ್ತು ದಿ ಡೈಲಿ ಸ್ಟಾರ್ ಎಂಬ ಪತ್ರಿಕಾ ಕಚೇರಿಗಳ ಮೇಲೂ ದಾಳಿ ನಡೆಸಿದ್ದಾರೆ. ಈ ಎರಡೂ ಪತ್ರಿಕೆಗಳು ಭಾರತದ ಪರ ಇವೆ ಎಂಬ ಆರೋಪದಲ್ಲಿ ಈ ದಾಳಿ ನಡೆದಿದೆ. ಶೇಖ್ ಹಸೀನಾ ಅವರನ್ನು ಭಾರತದಿಂದ ಕರೆತರಬೇಕು, ಹಾಗೆಯೇ ವಿದ್ಯಾರ್ಥಿ ನಾಯಕ ಹಾದಿಯನ್ನು ಹತ್ಯೆ ಮಾಡಿದವರು ಭಾರತಕ್ಕೆ ಪರಾರಿಯಾಗಿದ್ದು ಅವರ ವಿಚಾರಣೆ ನಡೀಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ನಿಜವಾಗಿ ಬಾಂಗ್ಲಾದೇಶದಲ್ಲಿ ಸ್ಥಿರತೆ ಏರ್ಪಡಬೇಕಾದುದು ಭಾರತದ ಪಾಲಿಗೆ ಬಹಳ ಅಗತ್ಯ. ಶೇಖ್ ಹಸೀನಾರಿಗೆ ಭಾರತದಲ್ಲಿ ಆಶ್ರಯ ಕೊಡುವವರೆಗೆ ಬಾಂಗ್ಲಾದೇಶ ಭಾರತದ ವಿರುದ್ಧ ಇರಲಿಲ್ಲ. ಅಲ್ಲಿನ ಈಗಿನ ಅಧ್ಯಕ್ಷ ಮೊಹಮ್ಮದ್ ಯೂನುಸ್ ಕೂಡ ಭಾರತ ವಿರೋಧಿ ಆಗಿರಲಿಲ್ಲ. ನೊಬೆಲ್ ಪ್ರಶಸ್ತಿ ವಿಜೇತ ಇವರು ಹಿಂದೂ ವಿರೋಧಿಯೂ ಆಗಿರಲಿಲ್ಲ. ಆದರೆ ಶೇಖ್ ಹಸೀನಾರಿಗೆ ಭಾರತ ಯಾವಾಗ ಆಶ್ರಯ ನೀಡಿತೋ ಬಾಂಗ್ಲಾದೇಶದ ಹಸೀನಾ ವಿರೋಧಿ ಪ್ರತಿಭಟನಾಕಾರರು ಭಾರತದ ವಿರುದ್ಧ ತಿರುಗಿ ನಿಂತರು. ನರಮೇಧದ ಅಪರಾಧವನ್ನು ಹೊತ್ತವರಿಗೆ ಭಾರತ ಆಶ್ರಯ ನೀಡಿರುವುದು ಅವರಿಗೆ ಸಿಟ್ಟು ತರಿಸಿತು. ಇದೀಗ ವಿದ್ಯಾರ್ಥಿ ನಾಯಕ ಹಾದಿಯನ್ನು ಹತ್ಯೆ ಮಾಡಿರುವುದು ಮತ್ತೊಮ್ಮೆ ಪ್ರತಿಭಟನೆ ಭುಗಿಲೇಳುವಂತೆ ಮಾಡಿದೆ.
ಇವರು ಭಾರತ ವಿರೋಧಿ ಧೋರಣೆ ಹೊಂದಿದವರು ಎಂದು ಹೇಳಲಾಗ್ತಾ ಇದ್ದು, ಹತ್ಯೆ ನಡೆಸಿದವರು ಭಾರತಕ್ಕೆ ಪರಾರಿಯಾಗಿದ್ದಾರೆ ಎಂಬ ವದಂತಿಯು ಬಾಂಗ್ಲಾದೇಶದಲ್ಲಿ ಹರಡಿದೆ. ಈ ಪರಿಸ್ಥಿತಿಯನ್ನು ಅಲ್ಲಿನ ಹಿಂದೂಗಳ ವಿರುದ್ಧ ಆಕ್ರೋಶವಾಗಿ ಮಾರ್ಪಡುವಂತೆ ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೆ. ಹಿಂದೂಗಳಾದರೂ ಮುಸ್ಲಿಮರಾದರೂ ಪ್ರಾಣವೇ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ಕ್ರೌರ್ಯ ಎಷ್ಟು ಖಂಡನಾರ್ಹವೋ ಭಾರತದಲ್ಲಿ ಅಷ್ಟೇ ಖಂಡನಾರ್ಹ. ಬಾಂಗ್ಲಾದ ಹಿಂದೂಗಳ ರಕ್ಷಣೆ ಮಾಡಬೇಕಾದದ್ದು ಅಲ್ಲಿನ ಪ್ರಭುತ್ವದ ಕರ್ತವ್ಯ. ಅದಕ್ಕೆ ಸಬೂಬುಗಳನ್ನು ನೀಡಲೇಬಾರದು. ಹಸೀನಾರಿಗೆ ಭಾರತ ಆಶ್ರಯ ಕೊಟ್ಟ ಕಾರಣ ನಾವು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತೇವೆ ಎಂದು ಹೇಳೋದು ಕ್ರೌರ್ಯ ಮಾತ್ರ ಅಲ್ಲ, ಅಪರಾಧ. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಯಾವುದೇ ಹಿಂಸೆ ನಡೀಲೇಬಾರದು. ಅದೇ ವೇಳೆ ಭಾರತದಲ್ಲಿರುವ ಮುಸ್ಲಿಮರ ಮೇಲೆ ದಾಳಿಗೆ ಪ್ರಚೋದನೆ ಕೊಡುತ್ತಿರುವವರು ಮತ್ತು ದಾಳಿ ಮಾಡ್ತಾ ಇರುವವರನ್ನು ಇಲ್ಲಿನ ಪ್ರಭುತ್ವ ತಡಿಬೇಕು. ಇಲ್ಲಿನ ಮುಸ್ಲಿಮರಿಗೆ ಪ್ರಭುತ್ವ ರಕ್ಷಣೆಯನ್ನು ಒದಗಿಸಬೇಕು. ದುಷ್ಕರ್ಮಿಗಳನ್ನ ಮಟ್ಟ ಹಾಕಬೇಕು.